ನಿಮ್ಮ ಫೋನ್ನಲ್ಲಿ ಡಾಟಾ ಇದೆ, ಡಾಟಾ ಆನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದರೆ ಈ ತರ ಬರ್ತಿದೆಯಾ? ಇಂಟರ್ನೆಟ್ ವರ್ಕ್ ಆಗ್ತಿಲ್ವಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾವುದೇ ಓಪನ್ ಮಾಡಿ ಈ ತರ ಪ್ರಾಬ್ಲಮ್ ಬರ್ತದೆ ಅಂದ್ರೆ ನಿಮ್ಮ ಮೊಬೈಲ್ದಲ್ಲಿ ಇಂಟರ್ನೆಟ್ ಬರ್ತಿಲ್ಲ ಅಂತ ಅರ್ಥ. ಇದನ್ನು ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ. ಫಸ್ಟ್ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಅಡಿಷನಲ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಅಡಿಷನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಮತ್ತೆ ಟೈಮ್ ಅಂತಿದೆಯಲ್ಲ, ಡೇಟ್ ಮತ್ತೆ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಟೋಮ್ಯಾಟಿಕ್ ಸೆಟ್ ಡೇಟ್ ಅಂಡ್ ಟೈಮ್ ಅಂತಿದೆಯಲ್ಲ, ಈ ಸೆಟ್ಟಿಂಗ್ ಆಫ್ ಇದೆ. ಈ ಸೆಟ್ಟಿಂಗ್ ಆಫ್ ಇತ್ತಂದ್ರೆ ಮೊಬೈಲ್ ದಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ. ಡೇಟ್ ಮತ್ತೆ ಟೈಮ್ ಕರೆಕ್ಟ್ ಇರಬೇಕು ಅಂದ್ರೆ ಮಾತ್ರ ಮೊಬೈಲ್ ದಲ್ಲಿ ಇಂಟರ್ನೆಟ್ ವರ್ಕ್ ಆಗುತ್ತೆ. ಆಟೋಮ್ಯಾಟಿಕ್ ಟೈಮ್ ಅಂಡ್ ಡೇಟ್ ಸೆಟ್ಟಿಂಗ್ ಆನ್ ಮಾಡಿ. ಆನ್ ಮಾಡಿದ ನಂತರ ನಿಮ್ಮ ಮೊಬೈಲ್ ದಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಒಂದ್ ಟೈಮ್ ಚೆಕ್ ಮಾಡಿ ನೋಡಿ. ಅವಾಗ ಯೂಟ್ಯೂಬ್ ಓಪನ್ ಆಗ್ತಿಲ್ಲ. ಇವಾಗ ಯೂಟ್ಯೂಬ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಡೇಟು ಮತ್ತೆ ಟೈಮ್ ಕರೆಕ್ಟ್ ಆಗಿದೆ. ಡೇಟು ಮತ್ತೆ ಟೈಮ್ ಕರೆಕ್ಟ್ ಆದ ನಂತರ ಇಂಟರ್ನೆಟ್ ಪಕ್ಕ ವರ್ಕ್ ಆಗುತ್ತೆ. ಯಾವುದೇ ಮೊಬೈಲ್ ಆಗಲಿ ಡೇಟು ಮತ್ತೆ ಟೈಮ್ ಕರೆಕ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ದಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ. ಯಾವುದೇ ಮೊಬೈಲ್ ಇದೆ ಅಂತಲ್ಲ, ಯಾವುದೇ ಮೊಬೈಲ್ ಆಗಲಿ ಡೇಟು ಟೈಮ್ ಕರೆಕ್ಟ್ ಇರಬೇಕು. ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.